ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ನಾವು ಸದಾ ಕಷ್ಟ ನಮಗೆ ಕಷ್ಟ ಉಂಟು, ಕಷ್ಟ ಪರಿಹಾರ ಆಗ್ತಾ ಇಲ್ಲ, ಮನೆಯಲ್ಲಿ ಕಷ್ಟ ಜಾಸ್ತಿ ಆಗ್ತದೆ, ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಆಯಿತಾ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾರೆ, ಓದುದ್ರಲ್ಲಿ ಹಿಂದೆ ಬಿಡ್ತಾ ಇದ್ದಾರೆ. ಹೀಗೆಲ್ಲ ನಾವು ಪದೇ ಪದೇ ಹೇಳುವ ಬದಲು ನಮ್ಮ ಮನೆಯಲ್ಲಿ ಕೆಲವೊಂದು ವಾಸ್ತುವನ್ನು ಬದಲಾವಣೆ ಮಾಡಿದರೆ ಉಂಟಲ್ಲ 100% ನಮಗೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಸ್ವಂತ ಮನೆ ಇರುವವರು ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ ಆಯಿತಾ. ಅವರಿಗೆ ಯಾವ ಯಾವ ಜಾಗದಲ್ಲಿ ಏನೇನು ವಾಸ್ತು ಪ್ರಕಾರ ಬೇಕು ನೋಡಿ ಅದೇ ರೀತಿಯಲ್ಲಿ ಕಟ್ಕೊಂಡಿರ್ತಾರೆ. ಆದರೆ ಸಾಮಾನ್ಯವಾಗಿ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ, ಅಂದರೆ ನಾವು ಮುಂಚೆ ಮನೆ ಕಟ್ಕೊಂಡಿರ್ತೇವೆ, ಆಮೇಲೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ವಾಸ್ತು ಸರಿ ಇಲ್ಲ ಅಂತ ಹೇಳುವಾಗ ಅದನ್ನು ಸರಿ ಮಾಡಲಿಕ್ಕೆ ಕೂಡ ಹಣದ ಪ್ರಾಬ್ಲಮ್ ಬರುತ್ತೆ. ಅಂದರೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಕೂಡ ಅದನ್ನು ಸರಿ ಮಾಡಲೇಬೇಕಲ್ವಾ, ಅದಕ್ಕೆ ಕೂಡ ಹಣ ಖರ್ಚಾಗುತ್ತೆ. ಅಷ್ಟು ಹಣ ಖರ್ಚು ಮಾಡುವಷ್ಟು ಕೂಡ ನಮ್ಮ ಹತ್ರ ಇರುವುದಿಲ್ಲ. ಆವಾಗ ನಾವು ಏನೆಲ್ಲ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿದರೆ ಮನೆಯಲ್ಲಿ ಉಂಟಲ್ಲ ನಮಗೆ ನೆಮ್ಮದಿ ಇರುತ್ತೆ, ಸಾಲ ಕಡಿಮೆ ಆಗುತ್ತೆ, ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತೆ ಅಂತ ಹೇಳ್ಕೊಂಡು ಇವತ್ತು ಒಂದೊಂದೇ ಟಿಪ್ಸ್ ಹೇಳ್ತಾ ಹೋಗ್ತೇನೆ. ಎಲ್ಲಕ್ಕೆ ನಾವು ಫಸ್ಟ್ ನೋಡಬೇಕಾಗಿದ್ದು ಅಡುಗೆ ಮನೆಯಲ್ಲಿ ಉಂಟಲ್ಲ, ದಯವಿಟ್ಟು ಈ ವಸ್ತು ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಈ ವಸ್ತು ಖಾಲಿ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಬೇಗನೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಕಷ್ಟ ಕೂಡ ಜಾಸ್ತಿ ಆಗುತ್ತೆ, ಸಾಲ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವ ವಸ್ತು ಅಂತ ಹೇಳಿದ್ರೆ ನೋಡಿ, ಮುಖ್ಯವಾಗಿ ಉಪ್ಪು ಖಾಲಿ ಆಗದೇ ಇರುವ ಹಾಗೆ ನೋಡ್ಕೊಳ್ಳಿ. ಅದೇ ರೀತಿ ಹಾಲು ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಮೂರನೇದು ಎಣ್ಣೆ ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ನಾಲ್ಕನೇದು ಹುಣಸೆ ಹಣ್ಣು ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಐದನೇದು ಅವಲಕ್ಕಿ ಆಯ್ತಾ, ಇದು ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಅರಶಿನ ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಮೆಣಸು ಕೂಡ ಖಾಲಿ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಇಷ್ಟು ವಸ್ತು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಖಾಲಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಜ್ಯೇಷ್ಠ ದೇವಿ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಇವಾಗ ನಾನು ಒಂದೊಂದೇ ಇದು ವಾಸ್ತುವಿನ ಟಿಪ್ಸ್ ಹೇಳ್ತಾ ಹೋಗ್ತೇನೆ. ಏನು ಬದಲಾವಣೆ ಮಾಡಬೇಕು, ನಾವು ಇಷ್ಟು ದಿವಸ ಮಾಡ್ತಾ ಇದ್ವಲ್ಲ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು. ಇವಾಗ ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಆಯ್ತಾ, ನಮಗೆ ಏನು ಕೆಟ್ಟದಾದರೂ ಕೂಡ ಹೊಸ್ತಿಲಿಂದನೇ ಬರುವುದು. ನಮ್ಮ ಮನೆ ಹೇಗಿದೆ ಅಂತ ಹೇಳ್ಕೊಂಡು ಹೊಸ್ತಿಲಿನಿಂದ ನೋಡುವಾಗನೇ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ಒಂದು ಮನೆಯಲ್ಲಿ ಗೃಹಿಣಿ ಇದ್ದಾಳೋ ಅಥವಾ ಸಂಸಾರಸ್ಥರು ಯಾವ ಮನೆ ವಾಸಿಸ್ತಾರೋ ಅಂತ ಹೇಳ್ಕೊಂಡು ನೋಡೋಕ್ಕೋಸ್ಕರ ಹೊಸ್ತಿಲು ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅವರ ಮನೆಯಲ್ಲಿ ಗೃಹಿಣಿ ಇದ್ದಾರಾ ಇಲ್ವಾ ಅಂತ ಹೇಳ್ಕೊಂಡು. ಆದ್ರಿಂದ ನಾನು ಹೊಸ್ತಿಲಿನಿಂದಲೇ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ಪ್ರತಿದಿನ ರಾತ್ರಿ ಏನಾಗ್ತಾಳೆ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿ ಹೊಸ್ತಿಲಿನ ಮೇಲೆ ಬಂದು ಕೂತ್ಕೊಳ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜ್ಯೇಷ್ಠ ದೇವಿ ಅಂತ ಹೇಳಿದ್ರೆ ಲಕ್ಷ್ಮಿಯ ಅಕ್ಕ, ಅಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ. ಇವಳನ್ನು ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ, ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ಆಯ್ತಾ. ಏನೇ ಕರೀಲಿ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲಿ ಬಂದು ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ಕೂತ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಡೋರ್ ಓಪನ್ ಮಾಡುವಾಗ ಅವಳಿಗೆ ಮನೆ ಒಳಗಡೆ ಬರಲಿಕ್ಕೆ ಆಗಬೇಕು ಅಂತ ಹೇಳ್ಕೊಂಡು ಆ ಕಾರಣದಿಂದ ಹೊಸ್ತಿಲಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಉಂಟಲ್ಲ, ಯಾರು ಹೊಸ್ತಿಲು ಬರೀತಾರೆ ನೋಡಿ, ಅಂದರೆ ಹಳೆಯದು ರಂಗೋಲಿ ತೆಗೆದು ಹಳೆ ಹೂವನ್ನು ತೆಗೆದು ಕ್ಲೀನಾಗಿ ಅರಶಿನದ ನೀರಿನಿಂದ ಒರೆಸಿ ಯಾರು ಹೊಸ್ತಿಲನ್ನು ಯಾವತ್ತು ಪ್ರತಿದಿನ ಬರೀತಾರೆ ನೋಡಿ, ಅಂಥವರ ಮನೆಯಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಸದಾ ನೆನೆಸ್ತಾಳೆ, ಜ್ಯೇಷ್ಠ ದೇವಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಇಷ್ಟು ದಿವಸ ಏನೇ ಬೇಕಾದರೂ ಮಾಡ್ಕೊಂಡಿರಿ, ಇನ್ನು ಮುಂದೆ ಆದರೂ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಇದಕ್ಕೆ ನೀವು ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಏನು ಕೂಡ ಇಲ್ಲ ಆಯ್ತಾ. ನೀವು ದೇವರ ಪೂಜೆ ಮಾಡಬೇಕಾದ್ರೆ ಸ್ನಾನ ಮಾಡ್ಕೊಂಡೆ ಪೂಜೆ ಮಾಡಬೇಕು. ಆದರೆ ಹೊಸ್ತಿಲು ಬೇಕಾದರೆ ನೀವು ಎದ್ದ ಕೂಡಲೇ ಒಂದು ಸಲ ಬ್ರಷ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಮುಖ ತೊಳ್ಕೊಂಡು ಪೂಜೆ ಮಾಡಿದ್ರು ಕೂಡ ಸಾಕಾಗುತ್ತೆ. ಇವಾಗ ಎರಡನೇದೇನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿರುವ ಫ್ಯಾನ್, ಕಿಟಕಿ ಅಥವಾ ಬಾಗಿಲುಗಳು ಪದೇ ಪದೇ ಶಬ್ದ ಮಾಡ್ತಾ ಇರುತ್ತೆ ಅಂತ ಹೇಳ್ಕೊಂಡಾದರೆ ನಿಮ್ಮ ಮನೆಗೆ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿದೆ ಅಂತ ಹೇಳ್ಕೊಂಡು ಅರ್ಥ. ಜೊತೆಗೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವಿಟಿ ತುಂಬಿದೆ ಅಂತ ಹೇಳ್ಕೊಂಡು ಅರ್ಥ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕಿಟಕಿಗಳು ಅಥವಾ ನಿಮ್ಮ ಮನೆಯ ಬಾಗಿಲು ಉಂಟಲ್ಲ ಶಬ್ದ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಎಣ್ಣೆ ಹಾಕಿ ಫಸ್ಟು ಸರಿ ಮಾಡಿ. ಆಮೇಲೆ ಫ್ಯಾನ್ ಕೂಡ ಹಾಗೆ ಆ ಥರ ಶಬ್ದ ಮಾಡ್ತಾ ಇದೆ ಅಂತ ಹೇಳ್ಕೊಂಡಾದರೆ ಅದು ಫ್ಯಾನ್ ಚೆನ್ನಾಗಿದೆ ಅಂತ ಹೇಳ್ಕೊಂಡ್ರೆ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಅದನ್ನು ತೆಗೆದು ಹೊರಗೆ ಹಾಕಿ ಆಯಿತಾ. ರಿಪೇರಿ ಮಾಡಿದರೂ ಕೂಡ ನಿಮ್ಮದು ಪದೇ ಪದೇ ಆ ಥರ ಸೌಂಡ್ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಅದನ್ನು ಫ್ಯಾನನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಯಾವತ್ತೂ ಕೂಡ ಮನೆಯಲ್ಲಿ ಶಬ್ದ ಮಾಡಬಾರ್ದು. ಅಂದರೆ ಯಾವ ಜಾಗದಲ್ಲಿ ನೆಗೆಟಿವಿಟಿ ತುಂಬಿರ್ತದೆ ನೋಡಿ ಅಂತಹ ಜಾಗದಲ್ಲಿ ಮಾತ್ರ ಈ ವಸ್ತುಗಳು ಜಾಸ್ತಿ ಶಬ್ದ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮೂರನೇದು, ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿರುವ ಎಲೆಕ್ಟ್ರಿಕ್ ವಸ್ತುಗಳು ಪದೇ ಪದೇ ರಿಪೇರಿ ಮಾಡಲಿಕ್ಕೆ ಬರ್ತಾ ಇದೆ. ಅದು ಯಾವ ಎಲೆಕ್ಟ್ರಿಕ್ ವಸ್ತು ಆದರೂ ಕೂಡ ಪರವಾಗಿಲ್ಲ, ಮೊಬೈಲ್
ಆದರೂ ಕೂಡ ಪದೇ ಪದೇ ರಿಪೇರಿ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಆದರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ತುಂಬಿದೆ ಅಂತ ಹೇಳ್ಕೊಂಡು ಅರ್ಥ. ಇದನ್ನು ಹೊರಗೆ ಹೋಗ್ಲಿಕ್ಕೆ ಏನು ಮಾಡಿ ಅಂತ ಹೇಳಿದರೆ, ಪ್ರತಿದಿನ ಸಾಯಂಕಾಲ ಉಂಟಲ್ಲ ಮನೆಯಲ್ಲೇ ಧೂಪ ಹಾಕುವುದನ್ನು ಮರಿಬೇಡಿ. ಧೂಪ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ, ಧೂಪದ ಹೊಗೆಯಿಂದ ಉಂಟಲ್ಲ ನಿಮ್ಮ ಮನೆಯೆಲ್ಲ ಉಂಟಲ್ಲ ಇರುವ ನೆಗೆಟಿವ್ ಎನರ್ಜಿಗಳು, ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವಿಟಿ ಮನೆಯಲ್ಲಿ ತುಂಬುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 4ನೇದು ಏನಂತ ಹೇಳಿದ್ರೆ, ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಮನೆಗೆ ಬಂದು ಹೋದ ನಂತರ ನಿಮ್ಮ ಮನೆಯಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಆಯ್ತಾ, ಅದು ಯಾರೇ ಬೇಕಾದರೂ ಬಂದು ಹೋಗಲಿ, ನಿಮ್ಮ ಮನೆಯಲ್ಲಿ ಫಸ್ಟು ಚೆನ್ನಾಗೇ ಇರ್ತಾರೆ, ಅದು ಯಾರೋ ಬಂದು ಹೋದ ನಂತರ ಗಲಾಟೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಂದವರು ನಿಮಗೆ ಏನು ಕೆಟ್ಟದ್ದು ಮನಸ್ಸಿನಲ್ಲಿ ಎಣಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ನಿಮ್ಮ ಮನೆಗೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಅವರ ಮನಸ್ಸಿನಲ್ಲಿ ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇರಬಹುದು ಬೆಣ್ಣೆ ಥರ, ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಮನೆ ಏಳಿಗೆ ಆಗಬಾರ್ದು, ನೀವು ಗಂಡ ಹೆಂಡತಿ ಖುಷಿಯಲ್ಲಿ ಇರಬಾರ್ದು, ಅಥವಾ ನಿಮ್ಗೆ ಏನಾದರೂ ತೊಂದರೆ ಬರಬೇಕು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡೆ ಅವರು ಹೊಸ್ತಿಲು ದಾಟ್ಕೊಂಡು ಒಳಗಡೆ ಬಂದಿರ್ತಾರಲ್ವ, ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಅವರು ಹೋದ ನಂತರ ನಿಮ್ಮ ಮನೆಯಲ್ಲಿ ಗಲಾಟೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸಮಸ್ಯೆ ನಿಮ್ಮ ಮನೆಗೆ ಏನಾದರೂ ಬರ್ತಾ ಇದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ಸೋಮವಾರ ಆಯಿತಾ, ಸೋಮವಾರದಿಂದ ಸೋಮವಾರಕ್ಕೆ ಮಾಡಲಿಕ್ಕೆ ಇದು ಈ ಕೆಲಸ ಏನು ಮಾಡಿ ಅಂತ ಹೇಳಿದರೆ, 2 ಕಪ್ ಆಯಿತಾ, ನಿಮಗೆ ಯೂಸ್ ಆ್ಯಂಡ್ ಥ್ರೋ ಕಪ್ ಸಿಗುತ್ತೆ ನೋಡಿ, ಅದಾದರೂ ಕೂಡ ಪರವಾಗಿಲ್ಲ, ಅಥವಾ ಗಾಜಿನ ಲೋಟ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಯಾವುದು ಆಗ್ತದೆ ನೋಡಿ ಅದ್ರ ಆಯಿತಾ. ಅದರಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ತುಂಬ ದೊಡ್ಡ ಲೋಟ ತೊಗೊಳ್ಳಿಕ್ಕೆ ಹೋಗ್ಬಿಡಿ, ಚಿಕ್ಕ ಲೋಟ ತೊಗೊಳ್ಳಿ. ಚಿಕ್ಕ ಕಪ್ಪಲ್ಲಿ ಉಂಟಲ್ಲ 2 ಕಪ್ಪಲ್ಲಿ ಕೂಡ ಅರ್ಧದಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಸೋಮವಾರ ದಿವಸ ನಿಮ್ಮದು ಇಡೀ ಮನೆ ಗುಡಿಸಿ ಒರೆಸಿ ಎಲ್ಲ ಆದ ನಂತರ ಉಂಟಲ್ಲ, ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಗಡೆಯಿಂದ ಒಂದು ಬಲಭಾಗದಲ್ಲಿ ಒಂದು ಎಡಭಾಗದಲ್ಲಿ ಈ ಉಪ್ಪನ್ನು ಇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಗೆ ಯಾವುದೂ ಕೂಡ ಕಿರಿಕಿರಿ ಇರುವುದಿಲ್ಲ, ಯಾರ ಮನೆದು ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ನಿಮ್ಮದು, ಅಂದರೆ ಯಾರಾದರೂ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿದ್ರು ಕೂಡ ನಿಮಗೆ ತಾಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮಗೆ ತುಂಬ ಜನ ಕೆಟ್ಟ ದೃಷ್ಟಿ ಹಾಕ್ತಾ ಇದ್ದಾರೆ, ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ, ಅಥವಾ ನಿಮಗೆ ಏನಾದರೂ ಕೆಟ್ಟದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಆ ಉಪ್ಪು ಉಂಟಲ್ಲ ಅದು ಕರಗಿ ನೀರಾಗ್ತದೆ, ಅಥವಾ ಅದರದ್ದು ಬಣ್ಣ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನುಂಟಲ್ಲ ಸೋಮವಾರ ದಿವಸ ಇಡಲಿಕ್ಕೆ ಆಯಿತಾ, ಮನೆಯೆಲ್ಲ ಒರೆಸಿ ಆದ ನಂತರ ಇಡಲಿಕ್ಕೆ, ಆಮೇಲೆ ಇನ್ನೊಂದು ಸೋಮವಾರ ತನಕ ಆ ಉಪ್ಪನ್ನು ಹಾಗೆ ಇಡಬೇಕು. ಒಂದು ವೇಳೆ ಉಪ್ಪು ನೀರಾಗ್ತಾ ಇದೆ ಅಂತ ಹೇಳ್ಕೊಂಡಾದರೆ ಅದನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ನೀರಿನಲ್ಲಿ ಹಾಕಿ ಉಂಟಲ್ಲ ಅದನ್ನು ಚಂದ ಮಾಡಿ, ಅಂದರೆ ಅದು ಎಲ್ಲ ಫುಲ್ ಕಲ್ಲು ಕರಗಿ ಉಂಟಲ್ಲ ಉಪ್ಪು ಎಲ್ಲ ಕರಗಿ ಹೋಗೋ ತನಕ ನೋಡಿಕೊಂಡು ಆಮೇಲೆ ಅದನ್ನು ಹೊರಗಡೆ ಎಸಿಬೋದು. ಇಲ್ಲ ಅಂತ ಹೇಳಿದರೆ, ಹಾಗೆ ನೀವು ಇಟ್ಟಿದ್ದ ಉಪ್ಪು ಏನೂ ಕೂಡ ಚೇಂಜಸ್ ಆಗಲಿಲ್ಲ, ಇದ್ದ ಹಾಗೆ ಉಂಟು ಅಂತ ಹೇಳ್ಕೊಂಡಾದರೆ ಸೋಮವಾರದಿಂದ ಸೋಮವಾರಕ್ಕೆ ಈ ಉಪ್ಪನ್ನು ಬದಲಾವಣೆ ಮಾಡಿ. ಹೀಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಗೆ ಯಾವುದು ಕೂಡ ದುಷ್ಟಶಕ್ತಿ, ಕೆಟ್ಟ ಶಕ್ತಿ, ಕೆಟ್ಟದು ಬಯಸುವವ್ರದ್ದು ಯಾವುದು ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 5ನೇದು ಏನಂತ ಹೇಳಿದರೆ, ಯಾವ ಕಾರಣಕ್ಕೂ ಕೂಡ ರಾತ್ರಿ ನೀವು ಊಟ ಮಾಡಿ ಆದ ನಂತರ ಒಬ್ಬರಿಗೆ ಊಟ ಆಗುವಷ್ಟಾದರೂ ಅನ್ನವನ್ನು ಮಿಕ್ಕಿಸಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅನ್ನ ಒಬ್ಬರಿಗೆ ಆಗುವಷ್ಟು ಮಿಕ್ಕಿಸಿ ಇಡಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಒಂದು ಮುಷ್ಟಿ ಆದರೂ ಅನ್ನವನ್ನು ತೆಗೆದಿಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವತ್ತೂ ಕೂಡ ಅಡುಗೆ ಮನೆ ಯಾವತ್ತೂ ಫುಲ್ ಕ್ಲೀನ್ ಮಾಡಿ, ಯಾವುದೂ ಕೂಡ ಆಹಾರ ಇಲ್ಲದ ರೀತಿಯಲ್ಲಿ ಕ್ಲೀನ್ ಮಾಡಿ ಮಲಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೆ ದರಿದ್ರ ಜಾಸ್ತಿ ಆಗುತ್ತೆ ಮತ್ತು ಕೆಟ್ಟದ್ದು ಆಗುತ್ತೆ ಮನೆಗೆ. ನೀವು ಯಾವತ್ತೂ ಕೂಡ ಏಳಿಗೆ ಆಗುವುದಿಲ್ಲ, ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಆ ಸಂಪಾದನೆ ಹಾಗೆ ಕಾಲಿಗೆ ಆಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದೊಂದು ಕೆಲಸ ಮಾಡಿ. ಮಲಗುವ ಮುಂಚೆ ಏನು ಮಾಡಿ ಅಂತ ಹೇಳಿದರೆ, ಅಡುಗೆ ಮನೆಯಲ್ಲಿ ಉಂಟಲ್ಲ ಅನ್ನವನ್ನು ಹೇಗೆ ಇಟ್ಟಿರ್ತೀರಲ್ಲ ಅದರ ಜೊತೆಗೆ ಒಂದು ತಂಬಿಗೆಯಲ್ಲಿ ಉಂಟಲ್ಲ ನೀರನ್ನು ತುಂಬಿಸಿ ಇಟ್ಟು ಬಿಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದರೆ ರಾತ್ರಿ ಸಂಚಾರ ಮಾಡ್ತಾರೆ ನಮ್ಮ ಪಿತೃಗಳಾಗಲಿ ಅಥವಾ ದೇವರುಗಳಿಗಾಗಲಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಅವರು ಅಡುಗೆ ಮನೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದೊಂದು ಕೆಲಸ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇವಾಗ 6ನೇದು ಏನಂತ ಹೇಳಿದರೆ, ನಾವು ಕೂತ್ಕೊಳ್ಳುವ ಚೇರಲ್ಲಿ ಯಾವ ಕಾರಣಕ್ಕೂ ಕೂಡ ಬಟ್ಟೆಗಳನ್ನು ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ನಾವು ಬಾಗಿಲಲ್ಲಿ ಕೂಡ ಬಟ್ಟೆಯನ್ನು ನೇತಾಡಿಸಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬಟ್ಟೆ ಒಣಗಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಾಗಿಲಲ್ಲಿ ಚೇರ್ ಮೇಲೆಲ್ಲ ಒಣಗಿಸ್ತಾರೆ ಆಯಿತಾ. ಆ ಥರ ಪರಿಸ್ಥಿತಿ ಇದ್ದರೂ ಕೂಡ, ಅಂದರೆ ಮಳೆಗಾಲದಲ್ಲಿ ನಮಗೆ ಏನು ಮಾಡಲಿಕ್ಕಾಗೋದಿಲ್ಲ, ಆ ಥರ ಪರಿಸ್ಥಿತಿ ಇದ್ದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಯಾವ ಕಾರಣಕ್ಕೂ ಕೂಡ ಕುರ್ಸಿಯ ಮೇಲೆ ಅಥವಾ ಬಾಗಿಲಿನ ಮೇಲೆ ಬಟ್ಟೆ ಇರದೇ ಇರುವ ಹಾಗೆ ನೋಡ್ಕೊಳ್ಳಿ. ಮತ್ತೊಂದು ಏನು ಮಾಡಬೇಕು ಅಂತ ಹೇಳಿದರೆ, ತುಂಬ ಜನರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ, ಚಂದ ಮಾಡಿ ಸೋಫಾವನ್ನೆಲ್ಲ ರೆಡಿ ಮಾಡಿ ಅಥವಾ ಹೊರಗಡೆ ದಿವಾನ್ ಕಾಟ್ ಇಟ್ಕೊಂಡಿರ್ತಾರೆ ಮನೆಯ ಹೊರಗಡೆ, ಅಂದರೆ ಲಿವಿಂಗ್ ರೂಮಲ್ಲಿ ಅದನ್ನೆಲ್ಲ ಚಂದ ಮಾಡಿ ಇದು ಇಟ್ಟು ಅಂದರೆ ಚಂದ ಮಾಡಿ ಕ್ಲೀನಾಗಿ ಎಲ್ಲ ಇಟ್ಟಿರ್ತಾರೆ. ಹಾಗೆ ಮಾಡಿದರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ಅಂದರೆ ನೆಗೆಟಿವ್ ಶಕ್ತಿಗಳು ಏನು ಅನಿಸ್ಕೊಳ್ತದೆ ಅಂತ ಹೇಳಿದರೆ, ಅದಕ್ಕೆ ಮಲಗಲಿಕ್ಕೋಸ್ಕರ ಅಂತ ಹೇಳ್ಕೊಂಡು ಜಾಗ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರಂತೆ. ಆ ಕಾರಣದಿಂದ ಏನು ಮಾಡಬೇಕು ಅಂತ ಹೇಳಿದರೆ, ರಾತ್ರಿಯಲ್ಲಿ ನೀವು ಮಲಗುವಕ್ಕಿಂತ ಮುಂಚೆ ಉಂಟಲ್ಲ ದಿವಾನೆಲ್ಲ ಚಂದ ಮಾಡಿ, ಅಂದರೆ ಕ್ಲೀನಾಗಿ ಇಟ್ಕೊಂಡು ಮಲಗಲಿಕ್ಕೆ ಹೋಗಬೇಡಿ ಆಯ್ತು. ಅದರ ಮೇಲೆ ಒಂದು ಯಾವುದಾದ್ರೂ ವಸ್ತುವನ್ನಾದರೂ ಇಟ್ಟು ಮಲಗಿ ಅಂತ ಹೇಳ್ತೇನೆ.
ಮತ್ತು ಊಟ ಕೂಡ ಬಡಿಸುವಾಗ ಉಂಟಲ್ಲ, ಯಾರಾದರೂ ಬಂದು ಕೂತ ನಂತರನೇ ನೀವು ಅಡುಗೆಯನ್ನು ಬಡಿಸಿ ಬಿಟ್ಟರೆ, ಅಂದರೆ ಊಟವನ್ನು ಬಡಿಸಿ ಬಿಟ್ಟರೆ, ಅವರು ಹೊರಗಡೆ ಇದ್ದಾರೆ ಅಥವಾ ಅವರು ರೂಮಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಮುಂಚೆ ಅಡುಗೆ ಬಡಿಸಿ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಅದು ಕೂಡ ತೀರ್ಕೊಂಡವ್ರು ಏನು ಎಣಿಸ್ಕೊಳ್ತಾರೆ ಅಂತ ಹೇಳಿದರೆ, ನನಗೋಸ್ಕರ ಬಡಿಸಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಉಂಟಲ್ಲ, ಅವರು ಬಂದು ಕೂತ್ಕೊಳ್ತಾರೆ, ಆ ಊಟವನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಮೇಲೆ ಅವರು ಬಂದು ಕೂತ ನಂತರ ನೀವು ಊಟವನ್ನು ಬಡಿಸಿ ಕೊಡಿ. ಅದನ್ನು ಬಿಟ್ಟು ಮೊದಲೇ ಬಡಿಸಿ ಆ ಒಂದು ಜಾಗದಲ್ಲಿ ಇಟ್ಟು ಬಿಡಬೇಡಿ. ಹಾಗೆ ಮಾಡಿದರೂ ಕೂಡ ನಿಮಗೆ ತೊಂದರೆ ಬರುತ್ತೆ. ಮತ್ತು 7ನೇದು ಏನಂತ ಹೇಳಿದರೆ, ನಿಮ್ಮ ಮನೆಯ ಮುಂದುಗಡೆ ಯಾವ ಗಿಡವನ್ನು ಬೇಕಾದರೆ ನೆಟ್ಕೊಳ್ಳಿ, ಆಯಿತಾ. ಚೆಂದ ಕಾಣಿಸ್ಬೇಕು ಮನೆ ಅಂತ ಹೇಳ್ಕೊಂಡು. ಆದರೆ ಯಾವ ಕಾರಣಕ್ಕೂ ಕೂಡ ಮುಳ್ಳಿನ ಗಿಡವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವರಿಗೆ ಅಲವೀರ ಕೂಡ ಇದಕ್ಕೆ ಬರುತ್ತೆ, ಆಯಿತಾ. ಅಲವೀರದಲ್ಲಿ ಕೂಡ ಮುಳ್ಳು ಇರುತ್ತೆ. ಒಬ್ಬೊಬ್ಬರಿಗೆ ಅಲವೀರ ಗಿಡ ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಿ ಬರುವುದಿಲ್ಲ, ಆಯಿತಾ. ಆದ್ದರಿಂದ ಮುಳ್ಳುಗಳಿರುವ ಗಿಡಗಳು, ಯಾವುದೇ ಮುಳ್ಳು ಗಿಡಗಳು, ಅದು ಗುಲಾಬಿ ಗಿಡ ಆಗಿದ್ರೂ ಕೂಡ ಪರವಾಗಿಲ್ಲ, ಅಲವೀರ ಆಗಿದ್ರೂ ಕೂಡ ಪರವಾಗಿಲ್ಲ, ಅದನ್ನು ಯಾವುದಾದ್ರೂ ಒಂದು ಸೈಡಲ್ಲಿ ಇಡಿಬಿಟ್ರೆ, ಮುಖ್ಯ ದ್ವಾರದಲ್ಲಿ ಯಾವ ಕಾರಣಕ್ಕೂ ಕೂಡ ಮುಳ್ಳು ಗಿಡಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಜಗಳ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 8ನೇದು ಏನಂತ ಹೇಳಿದರೆ, ನಾವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ಕೊಂಡು. ಆವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಹಾಲನ್ನು ನೈವೇದ್ಯಕ್ಕೆ ಇಡ್ತೇವೆ ದೇವರಿಗೆ. ನೀವು ಬರೇ ಹಾಲನ್ನು ನೈವೇದ್ಯಕ್ಕೆ ಇಡುವುದಕ್ಕಿಂತ ಹಾಲಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಇದು ಅರಶಿನ ಪುಡಿಯನ್ನು ಹಾಕಿ ನೈವೇದ್ಯಕ್ಕೆ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಆದ್ದರಿಂದ ಇದೊಂದು ಪುಟ್ಟ ಬದಲಾವಣೆ ಮಾಡಿ ನೋಡಿ. ಅದರ ನಂತರ ನೀವು ಉಂಟಲ್ಲ, ಪ್ರಸಾದ ರೂಪದಲ್ಲಿ ಮನೆಯವರೆಲ್ಲ, ಆಯಿತಾ, ನಿಮ್ಮ ಮನೆಯವರಾಗಿದ್ದರೆ ಮಾತ್ರ, ಆಯಿತಾ. ಇದು ಕೂಡ ನಾನು ಹೇಳ್ತೇನೆ, ನಮಗೆ ಅಂದರೆ ಎಲ್ಲರೂ ಒಂದೇ, ಆದರೂ ಕೂಡ ನಮ್ಮ ಮನೆ ಏಳಿಗೆ ಆಗಬೇಕಾದ್ರೆ ನಮ್ಮ ಮನೆಯವರು ಮಾತ್ರ ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಾರೆ. ಬಿಟ್ಟರೆ ಹೊರಗಿನವರು ಯಾರು ಕೂಡ ಉಂಟಲ್ಲ ನಮ್ಮವರಾಗುವುದಿಲ್ಲ, ಆಯಿತಾ. ಅವರೆಲ್ಲ ನಮ್ಮವರು, ನಾವು ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಬಯಸಿಲ್ಲ, ಅವರವರೇ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಾರೆ. ಬಿಟ್ಟರೆ ಬೇರೆಯವರು ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಬಯಸಿಲ್ಲ. ಆದ್ದರಿಂದ ಮಹಾಲಕ್ಷ್ಮಿಗೆ ಇಟ್ಟ ನೈವೇದ್ಯವನ್ನು ನಿಮ್ಮ ಮನೆಯವರಿಗೆ ಮಾತ್ರ ನೀವು, ಅಂದರೆ ಹಾಲನ್ನು, ಆಯಿತಾ, ನೀವು ಮಾತ್ರ ಪ್ರಸಾದ ರೂಪದಲ್ಲಿ ತಗೊಳ್ಳಿ. ಇವಾಗ 9ನೇದು ಏನಂತ ಹೇಳಿದರೆ, ಹಾಲು, ಉಪ್ಪು ಮತ್ತು ಎಣ್ಣೆ ಯಾವ ಕಾರಣಕ್ಕೂ ಕೂಡ ಸಾಲ ತೆಗೆದುಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಕೆಲವರಿಗೆ ಅಭ್ಯಾಸ ಇರುತ್ತೆ, ಏನಂದರೆ ತಿಂಗಳಿಗೆ ಒಂದು ಸಲ ಪೇಮೆಂಟ್ ಬರುತ್ತಲ್ಲ, ಆವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಾಲನ್ನು ಪ್ರತಿದಿನ ತಗೊಳ್ತಾರೆ, 1 ತಿಂಗಳಿಗೆ 1 ಸಲ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದೆಲ್ಲ ಉಂಟಲ್ಲ, ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು, ಅದನ್ನು ನಾವು ಸಾಲ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಗ್ರಹಚಾರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಎಣ್ಣೆ ಕೂಡ ಹಾಗೆ. ಎಣ್ಣೆ ಏನಂತ ಹೇಳಿದರೆ ಶನಿಗೆ ಸಂಬಂಧಪಟ್ಟ ವಸ್ತು, ಆಯಿತಾ. ಇದನ್ನು ಕೂಡ ನೀವು ಸಾಲ ತಗೊಂಡ್ರೆ ನಿಮಗೆ ಗ್ರಹಚಾರ ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ಇಷ್ಟು ದಿವಸ ನೀವು ವಾರಕ್ಕೆ 1 ಸಲ ಆಗಲಿ, ತಿಂಗಳಿಗೆ 1 ಸಲ ಆಗಲಿ ಈ ವಸ್ತುವಿನ ಹಣವನ್ನು ನೀವು ಕೊಡ್ತಾ ಇದ್ರೆ ಉಂಟಲ್ಲ, ಇನ್ನು ಮುಂದೆ ಉಂಟಲ್ಲ ಪ್ರತಿದಿನ, ಆಯಿತಾ, ಹಾಲು ತಗೊಂಡ ಕೂಡಲೇ ಹಾಲಿನ ಹಣವನ್ನು ಕೊಟ್ಟು ಬರುವುದು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಕೂಡ ಮನೆಯಲ್ಲಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 10ನೇದು ಏನಂತ ಹೇಳಿದರೆ, ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಥವಾ ತಿಂಗಳಿಗೆ ಒಮ್ಮೆ ಪೇಮೆಂಟ್ ಬರುತ್ತಲ್ಲ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ದಿನಸಿಯನ್ನು ಸಾಲದ ರೂಪದಲ್ಲಿ ತಗೊಳ್ತಾರೆ, ಆಯಿತಾ. ಎಲ್ಲರೂ ಕೂಡ ತಗೊಳ್ಳೋದಿಲ್ಲ, ಕೆಲವೊಬ್ಬರು ತಗೊಳ್ತಾರೆ, ಕೆಲವರು ಹಣ ಕೊಟ್ಟು ತಗೊಳ್ಳೋರು ಕೂಡ ಇದ್ದಾರೆ. ಹಣ ಕೊಟ್ಟು ತಗೊಳ್ಳುವವರಿಗೆ ಈ ಪದ್ಧತಿ ಬರುವುದಿಲ್ಲ. ಆದರೆ ನೀವು ಸಾಲ ತಗೊಳ್ಳುವರಾಗಿದ್ದರೆ, ಅಂದರೆ ಈ ತಿಂಗಳ ದಿನಸಿಯನ್ನು ನೀವು ತಗೊಂಡು ಅದರ ಹಣವನ್ನು ಮುಂದಿನ ತಿಂಗಳು ನಿಮಗೆ ಪೇಮೆಂಟ್ ಬರುವಾಗ ನೀವು ಕೊಡ್ತೀರ ನೋಡಿ, ಅಂಥವರಾಗಿದ್ದರೆ ದಯವಿಟ್ಟು ನಿಮ್ಮ ಐಟಮ್ ಬರಿತೀರ ನೋಡಿ ಲಿಸ್ಟ್, ಆ ಲೀಸ್ಟಲ್ಲಿ ಈ 3 ವಸ್ತುಗಳನ್ನು ಯಾವ ಕಾರಣಕ್ಕೂ ಕೂಡ ಬರಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಷ್ಟ ಬರುತ್ತೆ, ಆಯಿತಾ. ನೀವು ಎಷ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ನಿಮ್ಮ ಮನೆಯಲ್ಲಿ ಹಣ ಉಳಿಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ವಸ್ತು ಯಾವುದು ಅಂತ ಹೇಳಿದರೆ, 1ನೇದು ಉಪ್ಪು, 2ನೇದು ಎಣ್ಣೆ, 3ನೇದು ಪೊರಕೆ, 4ನೇದು ಮೆಣಸು. ಈ ಇಷ್ಟು ವಸ್ತುವನ್ನು ನೀವು ಹಣ ಕೊಟ್ಟೇ ತೊಗೊಂಬರಬೇಕು, ಸಾಲದ ರೂಪದಲ್ಲಿ ಯಾವ ಕಾರಣಕ್ಕೂ ಕೂಡ ತೊಗೊಂಬರ್ಲಿಕ್ಕೆ ಹೋಗಬೇಡಿ. ನಾನು ಹೇಳೋದೇನಂತ ಹೇಳಿದರೆ, ನಿಮಗೆ 1 ತಿಂಗಳಿಗೆ 1 ಸಲ ತೊಗೊಂಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ವಾರಕ್ಕೆ 1 ಸಲ ತೊಗೊಂಡು ಬಂದರೂ ಕೂಡ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದರೆ ನೀವು ಉಂಟಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಪೇಮೆಂಟ್ ಬರುತ್ತಲ್ವಾ, ಮುಂದಿನ ತಿಂಗಳು ಹೇಗೆ ನೀವು ಕೊಡಲೇಬೇಕು. ಅದರ ಬದಲು ಏನು ಮಾಡಿ ಅಂತ ಹೇಳಿದರೆ, ಪೇಮೆಂಟ್ ಬಂದ ಕೂಡಲೇ ಉಂಟಲ್ಲ, ನಿಮಗೆ ಮನೆಗೆ ಎಂತೆಲ್ಲ ಐಟಮ್ ಬೇಕು ನೋಡಿ, ಅದನ್ನು ಒಂದು ಲೀಸ್ಟ್ ಮಾಡಿಕೊಂಡು ಆ ಹಣವನ್ನು ಕೊಟ್ಟೇ ನೀವು ಐಟಮ್ ತೊಗೊಬರೋದು ಒಳ್ಳೆಯದು, ಆಯಿತಾ. ಯಾವ ಋಣ ಕೂಡ ಇರುವುದಿಲ್ಲ, ಆಯಿತಾ. ಈ ಉಪ್ಪಿನ ಋಣ ಉಂಟಲ್ಲ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಕಷ್ಟ ಅನುಭವಿಸ್ಬೇಕಾಗ್ತದೆ. ಅವರು ಕೊಡ್ತಾರೆ ನಿಮಗೆ, ದಿನಸಿ ಅಂಗಡಿ ಅವರು ಕೊಡ್ತಾರೆ ಉಪ್ಪು, ಎಣ್ಣೆ ಎಲ್ಲ, ಮೆಣಸು ಎಲ್ಲ.
ಆದರೆ ನೀವು ಕಷ್ಟಪಡಬೇಕಾಗುತ್ತೆ. ಈ ವಸ್ತುಗಳನ್ನು ನೋಡಿ ತವರ ಮನೆಯಿಂದ ಕೂಡ ತಗೊಂಬರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತವರ ಮನೆಯಲ್ಲಿ ಒತ್ತಾಯ ಮಾಡಿ ಈ ವಸ್ತುವನ್ನು ಕೊಟ್ಟರೆ ಉಂಟಲ್ಲ, ಅದರ ಬದಲಾಗಿ ಒಂದು 10 ರೂಪಾಯಿ ಆದರೂ ಅವರಿಗೆ ಕೊಟ್ಟು ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾವ ಕಾರಣಕ್ಕೂ ದಾನದ ರೂಪದಲ್ಲಿ ಕೂಡ ಈ ವಸ್ತುಗಳನ್ನು ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಗೆ ಕಷ್ಟ ಬರುತ್ತೆ, ದರಿದ್ರ ಬರುತ್ತೆ ಅಂತ. ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಅಮ್ಮನ ಮನೆಯವರು ಕೊಡ್ತಾ ಇದ್ರು ಕೂಡ ದಯವಿಟ್ಟು ತಗೋಬರ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ಏಳಿಗೆ ಆಗಬೇಕು, ನಿಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಅದರ ಬದಲಿಗೆ ಸ್ವಲ್ಪವಾದರೂ ಹಣವನ್ನು ಅವರಿಗೆ ಕೊಟ್ಟು ಬನ್ನಿ. ಇವಾಗ 12ನೇದು ಏನಂತ ಹೇಳಿದರೆ, ಅವಲಕ್ಕಿಯನ್ನು ತಂದಿರ್ತೀರ ನೀವು. ಅವಲಕ್ಕಿಯಿಂದ ಏನಾದರೂ ಒಂದು ಅಡಿಗೆಯನ್ನು ಮಾಡಿರ್ತೀರ ಆಯಿತಾ. ಅದನ್ನು ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೀವು ತಯಾರಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಡುಗೆಯನ್ನು. ಅಥವಾ ಅದು ಬಡಿಸುವವರಿಗೆ ಕೂಡ ಅವರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಬಡಿಸಬೇಕು, ಅದಕ್ಕಿಂತ ಜಾಸ್ತಿ ಬಡಿಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅವಲಕ್ಕಿಯನ್ನು ಒಂದು ವೇಳೆ ವೇಸ್ಟ್ ಮಾಡಿ ಬಿಸಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಮನೆಯಲ್ಲಿ ಉಂಟಲ್ಲ ಒಂದು ಹಿಡಿಯಷ್ಟಾದರೂ ಅವಲಕ್ಕಿ ಇರಬೇಕು, ಜೊತೆಗೆ ಅವಲಕ್ಕಿಯನ್ನು ಹೊರಗಡೆ ಎಸಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಕೃಷ್ಣನಿಗೆ ತುಂಬ ಪ್ರಿಯವಾದ ವಸ್ತು ಅವಲಕ್ಕಿ. ನೀವು ನೋಡಿ ಇದನ್ನು ಬಿಸಾಕಿದ್ರೆ ಆಗುತ್ತೆ ಅಂತ ಹೇಳಿದರೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಅವಲಕ್ಕಿಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ಇವಾಗ 13ನೇದು ಏನಂತ ಹೇಳಿದರೆ, ನೀವು ಉಪ್ಪು ತೊಗೊಂಬರ್ತೀರಲ್ಲ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉಪ್ಪನ್ನು ಪ್ಯಾಕೆಟಲ್ಲೇ ಹಾಗೆ ಬಿಟ್ಟು ಬಿಡ್ತಾರೆ ಅಡುಗೆ ಮನೆಯಲ್ಲಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇರ್ತಾರೆ. ಈ ರೀತಿಯಲ್ಲಿ ಯಾವ ಕಾರಣಕ್ಕೂ ಕೂಡ ಉಪ್ಪನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಉಪ್ಪು ತಂದ ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಉಂಟಲ್ಲ ಪಿಂಗಾಣಿ ಅಥವಾ ಗಾಜಿನ ಬಾಟಲಲ್ಲಿ ಹಾಕಿಡಬೇಕು, ಅದನ್ನು ಬಿಟ್ಟು ಪ್ಲಾಸ್ಟಿಕ್ಕಲ್ಲಿ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಕೂಡ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಭರಣಿ ಬರುತ್ತೆ ನೋಡಿ, ಪಿಂಗಾಣಿದು ಭರಣಿ, ಉಪ್ಪಿನಕಾಯಿ ಜರಡಿ ಹೇಳ್ತಾರೆ ನೋಡಿ, ಆ ಥರದ ಭರಣಿಯಲ್ಲಿ ಬೇಕಾದರೆ ಉಪ್ಪು ಹಾಕಿಡಿ ಅಥವಾ ಗಾಜಿನ ಬಾಟಲಲ್ಲಿ ಹಾಕಿಡಿ. ಅದನ್ನು ಬಿಟ್ಟು ಪ್ಲಾಸ್ಟಿಕಲ್ಲೆಲ್ಲ ಹಾಕಿ ಇಟ್ಟಿದ್ದಿದ್ರೆ ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ನಿಮ್ಮ ಅಡುಗೆ ಮನೆಯನ್ನೇ ಫಸ್ಟ್ ಸರಿ ಮಾಡಬೇಕು, ಆಮೇಲೆ ಬೇರೆ ವಸ್ತುಗಳನ್ನೆಲ್ಲ ಸರಿ ಮಾಡೋದು. ಇವಾಗ 14ನೇದು ಏನಂತ ಹೇಳಿದರೆ, ಉಪ್ಪು ಮತ್ತು ಎಣ್ಣೆಯನ್ನು ಕೂಡ ಒಟ್ಟಿಗೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಕೂಡ ಸಮಸ್ಯೆ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಕಷ್ಟ ಜಾಸ್ತಿ ಆಗುತ್ತೆ, ಜೊತೆಗೆ ಮನೆಯಲ್ಲಿ ಕಿರಿಕಿರಿ ಜಗಳ ಆಯಿತಾ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಫಸ್ಟು ಹೋಗಿ ಅಡುಗೆ ಮನೆಯಲ್ಲಿ ನೋಡ್ಕೊಳ್ಳಿ, ಎಣ್ಣೆಯ ಬಾಟಲ್ ಮತ್ತು ಉಪ್ಪನ್ನು ಒಟ್ಟಿಗೆ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು. ಒಟ್ಟಿಟ್ಟಿದ್ರೆ ದಯವಿಟ್ಟು ಅದನ್ನು ತೆಗೆದು ಬೇರೆ ಕಡೆಗೆ ಇಡಿ. ಇವಾಗ 15ನೇದು ಏನಂತ ಹೇಳಿದರೆ, ತೀರಿಕೊಂಡವರದ್ದು ಫೋಟೋ ಯಾವತ್ತೂ ಕೂಡ ದಕ್ಷಿಣದ ಗೋಡೆಯಲ್ಲೇ ಇರಬೇಕು. ತೀರಿಕೊಂಡವರ ದಿಕ್ಕು ದಕ್ಷಿಣ ದಿಕ್ಕು, ಅದನ್ನು ಬಿಟ್ಟು ನೀವು ಬೇರೆ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಈ ಬಾಡಿಗೆ ಮನೆಯಿರುವವರಿಗೆ ಏನು ಸಮಸ್ಯೆ ಬರುತ್ತೆ ಅಂತ ಹೇಳಿದರೆ, ಮೊಳೆ ಹೊಡಿಲಿಕ್ಕೆ ಬಿಡುವುದಿಲ್ಲ. ದಕ್ಷಿಣದ ಗೋಡೆಯಲ್ಲಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಗೋಡೆಯ ಜಾಗವೇ ಇರುವುದಿಲ್ಲ, ಫೋಟೋ ಇಡ್ಲಿಕ್ಕಾಗಲಿ ಏನು ಮಾಡಲಿಕ್ಕೂ ಕೂಡ ಜಾಗವೇ ಇರುವುದಿಲ್ಲ. ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಬೆಡ್ರೂಮ್ ಉಂಟಲ್ಲ, ಬೆಡ್ರೂಮ್ದು ಬಾಗಿಲು ಇರ್ತದೆ ನೋಡಿ, ಆ ಬಾಗಿಲ ಮೇಲೆ ಕೂಡ ಫೋಟೋವನ್ನು ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಮಕ್ಕಳ ಬೆಡ್ರೂಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ, ನೀವು ಗಂಡ ಹೆಂಡತಿ ಇರುವ ರೂಮಲ್ಲಾದರೂ ಇಟ್ಕೊಳ್ಬೋದು ಆಯಿತಾ. ಬಾಗಿಲು ಉಂಟಲ್ಲ, ಬಾಗಿಲ ಮೇಲ್ಗಡೆ ಇಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದರ ಕೆಳಗಡೆ ನೀವು ಓಡಾಡ್ತಾ ಇರುವುದರಿಂದ ಹಿರಿಯರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ದಕ್ಷಿಣದ ದಿಕ್ಕಿನಲ್ಲಿ ನಿಮಗೆ ಗೋಡೆ ಉಂಟು, ಜಾಗ ಉಂಟು, ಫೋಟೋ ಇಟ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಆದರೆ ದಕ್ಷಿಣದ ದಿಕ್ಕಿನಲ್ಲೇ ಇಡಿ ಆಯಿತಾ. ಆಗೋದಿಲ್ಲ, ಒಂದು ವೇಳೆ ಪರಿಸ್ಥಿತಿ ಆ ಥರ ಇಲ್ಲ ಅಂತ ಹೇಳ್ಕೊಂಡು ಆದರೆ ಬೆಡ್ರೂಮಲ್ಲಿ ಇಟ್ಕೊಳ್ಳಿ. ಮತ್ತು ಬೆಡ್ರೂಮಲ್ಲಿ ಎಲ್ಲೆಲ್ಲ ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಡೋರ್ ಉಂಟಲ್ಲ, ಬೆಡ್ರೂಮ್ ಡೋರ್, ಅದರದ್ದು ಮೇಲ್ಗಡೆನೇ ಇರಬೇಕು, ಬಿಟ್ಟರೆ ಬೇರೆ ಕಡೆ ಇರಲಿಕ್ಕೆ ಹೋಗಬಾರ್ದು. ದೇವರ ಮನೆಯಲ್ಲಂತೂ ಇಡಲೇಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 18ನೇದು ಏನಂತ ಹೇಳಿದರೆ, ನಮಗೆ ಇಡೀ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು ಅನಿಸುತ್ತೆ. ನಾವೇನು ಮಾಡ್ತೇವೆ, ಯಾವಾಗ ರಜೆ ಸಿಗುತ್ತೆ ನೋಡಿ ಅಥವಾ ಮಕ್ಕಳಿಗೆ ರಜೆ ಸಿಗುತ್ತೆ ನೋಡಿ, ಆ ದಿವಸ ಇಡೀ ಮನೆಯನ್ನು ಕ್ಲೀನ್ ಮಾಡ್ತೇವೆ. ಮನೆ ಜಾಡು ತೆಗೆಯೋದು, ಧೂಳು ತೆಗೆಯೋದು, ಮನೆಯದು ಎಲ್ಲ ಕರ್ಟನ್ಗಳನ್ನೆಲ್ಲ ತೆಗೆದು ಹೋಗಿದ್ದು, ಬೆಡ್ಶೀಟ್ಗಳು, ಬೆಡ್ ಕವರು, ಇರೋ ಬರೋ ಎಲ್ಲ ವಸ್ತುಗಳನ್ನು ತೆಗೆದು ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಎಲ್ಲ ದಿನ ಕೂಡ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಕ್ಲೀನ್ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ಎದ್ದು ಮನೆಯಿಂದ ಹೋಗ್ತಾಳೆ ಅಂತ ಹೇಳ್ಕೊಂಡು. ನಿಮಗೆ ಇಡೀ ಮನೆ ಆಯಿತಾ, ಮಾಮೂಲಿ ಗುಡಿಸಿದು ಒರೆಸೋದಲ್ಲ ಆಯಿತಾ, ಅದನ್ನು ಬಿಟ್ಟು ಬೇರೆ ಜಾಡು ತೆಗೆಯೋದು, ಧೂಳು ತೆಗೆಯೋದೆಲ್ಲ ಉಂಟಲ್ಲ, ಆ ಥರ ಮಾಡಬೇಕು ಅಂತ ಹೇಳಿದರೆ ನೀವು ಬುಧವಾರ ಮತ್ತು ಶನಿವಾರ ಮಾತ್ರ ಈ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನಿಮಗೆ ಸಂಡೇ ರಜೆ ಉಂಟು, ಸಂಡೇ ಮಾಡ್ತೇನೆ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಬುಧವಾರ ಬಿಟ್ಟರೆ ಶನಿವಾರ 2 ದಿವಸದಲ್ಲಿ ಯಾವ ದಿನ ಬೇಕಾದರೂ ಈ ಪೂರ್ತಿ ಕೆಲಸವನ್ನು ಮಾಡಿಕೊಳ್ಳಿ. ಕೆಲಸಕ್ಕೆಲ್ಲ ಹೋಗುವವರು ನಮಗೆ ಫ್ರೀ ಇರುವುದಿಲ್ಲ, ನಮಗೆ ಇರುವುದೇ ಸಂಡೇ ಒಂದು ದಿನ ಫ್ರೀ, ನಾವು ಅದೇ ದಿವಸ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳುವವರು ನೀವೇನು ಮಾಡ್ಬೋದು ಅಂತ ಹೇಳಿದರೆ ತುಂಬ ಸುಲಭ. ಏನಂತ ಹೇಳಿದರೆ ಪ್ರತಿದಿನ ಆಯಿತಾ, ನೀವು ಕ್ಲೀನ್ ಮಾಡ್ತೀರಲ್ವ, ಗುಡಿಸ್ತೀರಲ್ಲ, ಆವಾಗನೇ ಒಂದು ಸಲ ಇದು ಬಲೆಯನ್ನು ಆಗಲಿ, ಜಾಡನ್ನೆಲ್ಲಾಗಲಿ, ಧೂಳನ್ನಾಗಲಿ ತೆಗೆದು ಬಿಡಿ. ಆವಾಗ ನಿಮಗೆ ಒಂದೇ ಸಲಕ್ಕೆ ಎಲ್ಲದೂ ಕೂಡ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು ಪರಿಸ್ಥಿತಿ ಬರೋದಿಲ್ಲ. ಬೆಡ್ ಕವರ್ ಮತ್ತು ಬೆಡ್ಶೀಟ್ಗಳನ್ನು ಏನು ಮಾಡಿ ಅಂತ ಹೇಳಿದರೆ,
ಬುಧವಾರ ಅಥವಾ ಶನಿವಾರ ದಿವಸ ನೀವು ಒಂದು ಸಲ ಮಷೀನ್ಗೆ ಹಾಕಿದರೆ ಅದು ಒಗೆದು ಬರುತ್ತೆ, ಕ್ಲೀನ್ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದುಂಟಲ್ಲ, ಸ್ವಲ್ಪ ಹೇಳೋದಕ್ಕಿಂತ ಮಾಮೂಲಿಗಿಂತ ಸ್ವಲ್ಪ ಬೇಗನೆ ಎದ್ದು ಇದನ್ನು ಒಗೆದು ಹೋದರೆ ನೀವು ಕೆಲಸದಿಂದ ಬಿಟ್ಟು ಬರುವಾಗ ಆರಾಮಾಗಿ ಮಡಚಿ ಇಡ್ಬೋದು, ಅಥವಾ ನೀವು ಕರ್ಟನ್ಗಳನ್ನೆಲ್ಲ ಹಾಕಿ ಇಡ್ಬೋದು. ಈ ಕೆಲಸವನ್ನು ಮಾಡ್ಬೋದು. ಅಂದರೆ ಕೆಲವರು ಹೇಳ್ತಾರೆ, ನನಗೆ ಕಮೆಂಟ್ ಮಾಡ್ತಾರೆ, ನಮಗೆ ಇದು ಭಾನುವಾರ ಮಾತ್ರ ರಜೆ ಇರೋದು, ನಾವೆಂತ ಮಾಡೋದು ಅಂತ ಹೇಳ್ಕೊಂಡು. ಅಂಥವರಿಗೋಸ್ಕರ ಹೇಳ್ತಾ ಇರೋದು. ಇವಾಗ 18ನೇದು ಮುಖ್ಯವಾಗಿ ಏನಂತ ಹೇಳಿದರೆ, ಕೆಲವರು ಹೆಣ್ಣು ಮಕ್ಕಳಿಗೆ ಅಭ್ಯಾಸ ಇರುತ್ತೆ. ಏನಂತ ಹೇಳಿದರೆ, ಇಡೀ ದಿನ ಮನೆ ಗುಡಿಸ್ತಾ ಇರೋದು, ಇಡೀ ದಿನ ಮನೆ ಒರೆಸ್ತಾ ಇರೋದು. ಒಂದು ಕಸ ಬಿದ್ದರೂ ಕೂಡ ಅವರಿಗೆ ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಪೊರಕೆ ತಗೊಂಡು ಹೋಗಿದ್ದು ಅದನ್ನು ಗುಡಿಸೋದು, ಕ್ಲೀನ್ ಮಾಡೋದು. ಒಂದು ಸ್ವಲ್ಪ ನೀರು ಬಿದ್ದರೂ ಕೂಡ ಪರವಾಗಿಲ್ಲ, ಅದನ್ನು ಯಾವಾಗ ಒರೆಸಿ ತೆಗೆದು. ಆ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ. ಕೆಲವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತಲ್ಲ, ಅದೇ ರೀತಿಯಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಮನೆ ಯಾವತ್ತು ಪಳ ಮಿಂಚ್ತಾ ಇರಬೇಕು, ಪಳ ಅಂತ ಇರಬೇಕು ಅಂತ ಹೇಳ್ಕೊಂಡು ಇಡೀ ದಿನ ಗುಡಿಸೋದು, ಇಡೀ ದಿನ ಒರೆಸೋದು, ಇಡೀ ದಿನ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದು, ಒಂದು ಬಟ್ಟೆ ಹಿಡ್ಕೊಳ್ಳೋದು, ಒರೆಸ್ತಾ ಕೂತ್ಕೊಳ್ಳೋದು. ಈ ರೀತಿಯಲ್ಲಿ ಅಭ್ಯಾಸ ಇರುತ್ತೆ. ಅಂತಹ ಅಭ್ಯಾಸ ಇರುವವರು ದಯವಿಟ್ಟು ಈ ಅಭ್ಯಾಸವನ್ನು ಮಾಡಬೇಡಿ ಅಂತ ಬಿಟ್ಟು ಬಿಡಿ. ಯಾಕಂತ ಹೇಳಿದರೆ, ನೀವು ಇಡೀ ದಿನ ಗುಡಿಸ್ತಾ ಇದ್ರೆ, ಇಡೀ ದಿನ ಒರೆಸ್ತಾ ಇದ್ರೆ ಏನಂತ ಹೇಳಿದ್ರೆ, ಮಹಾಲಕ್ಷ್ಮಿ ಆ ಮನೆಯಲ್ಲಿ ಒಂದು ನಿಮಿಷ ಕೂಡ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ? ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿದಿನ ಆಯಿತಾ ಒಂದು ಸಲ ಮಾತ್ರ ಒರೆಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಕ್ರಮ. ಆಯಿತಾ? ಇಡೀ ಮನೆಯನ್ನು ದಿನಕ್ಕೆ ಒಂದೇ ಸಲ ಒರೆಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ನೀವು ಒರೆಸಬೇಕು ಯಾವಾಗ ಅಂತ ಹೇಳಿದರೆ, ಅಕಸ್ಮಾತ್ ಎಲ್ಲಾದರೂ ನೀರು ಚೆಲ್ಲಿದರೆ ಆ ನೀರು ಚೆಲ್ಲಿದ ಜಾಗವನ್ನು ಮಾತ್ರ ಒರೆಸಬೇಕು. ಅಥವಾ ಹಾಲಾಗಲಿ, ಮಕ್ಕಳು ಇರುವ ಮನೆಯಲ್ಲಿ ಏನಾದರೂ ಒಂದು ಚೆಲ್ತಾ ಇರ್ತಾರೆ, ಅಷ್ಟು ಜಾಗವನ್ನು ಮಾತ್ರ ಒರೆಸಬೇಕು. ಬಿಟ್ಟರೆ ಇಡೀ ಮನೆಯನ್ನು ದಿನಕ್ಕೆ 3-4 ಸಲ ಒರೆಸೋದು ಹಾಗೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಗುಡಿಸುವುದುಂಟಲ್ಲ, ದಿನಕ್ಕೆ 2 ಸಲ ಮಾತ್ರ ಗುಡಿಸಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಬೆಳಗಿನ ಸಮಯದಲ್ಲಿ, ಎರಡನೇದೇನಂತ ಹೇಳಿದರೆ ಸಾಯಂಕಾಲ 5:30 ಒಳಗಡೆ, ಅಂದರೆ 5:30ಕ್ಕಿಂತ ಮುಂಚೆ. ಅದನ್ನು ಬಿಟ್ಟು ಉಂಟಲ್ಲ ಪದೇ ಗುಡಿಸ್ತಾ ಇರೋದು, ಒರೆಸ್ತಾ ಇರೋದು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಉಂಟಲ್ಲ ಮನೆ ಕ್ಲೀನಾಗಿರ್ತದೆ, ಹೌದು, ಯಾರಾದರೂ ನೆಂಟರು ಬಂದರೆ ಅಥವಾ ಯಾರಾದರೂ ಫ್ರೆಂಡ್ಸ್ಗಳು ಬಂದರೆ ಮನೆ ಗಲೀಜು ಕಾಣಿಸ್ತದೆ ಅಂತ ಹೇಳ್ಕೊಂಡು ಪದೇ ಕ್ಲೀನ್ ಮಾಡ್ತಾ ಇದ್ರೆ, ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಆಮೇಲೆ ಫ್ರೆಂಡ್ಸ್ಗಳೇ ಅಥವಾ ನಿಮ್ಮ ನೆಂಟರೇ ಬಂದು ಮನೆಯಲ್ಲಿ ಕೂತ್ಕೊಳ್ಬೇಕು. ಹೀಗೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲರ ಮನೆಯಲ್ಲಿ, ಯಾರ ಮನೆಯಲ್ಲಿ ಮಕ್ಕಳಿರ್ತಾರೆ ಅಥವಾ ಯಾರ ಮನೆಯಲ್ಲಿ ಇರ್ತಾರೆ ನೋಡಿ, ಎಲ್ಲರ ಮನೆಯಲ್ಲಿ ಕೂಡ ಸ್ವಲ್ಪ ಆದರೂ ಗಲೀಜಾಗಿದ್ದೇ ಇರುತ್ತೆ. ಎಲ್ಲರ ಮನೆ ಪಳಪಳ ಅಂತ ಇರುವುದಿಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಪುಟ್ಟ ವಾಸ್ತು ಟಿಪ್ಸ್ಗಳನ್ನು ನಾನು ಹೇಳಿಕೊಟ್ಟಿದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೇಳಕ್ಕೆಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.